ನಮಸ್ಕಾರ ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಸಿಯಸ್ ಡೇ. ಈ ದಿನ ನಾನು ಒಂದು ವ್ಯಕ್ತಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ಕೆಲವು ವರ್ಷಗಳಿಂದ ಅಂತ ಹೇಳಿದ್ರೆ 2017 ಡಿಸೆಂಬರಲ್ಲಿ ನಡೆದಂಥ ಒಂದು ಘಟನೆ ಇದು. ನಾನು ಒಂದು ಊರಿಗೆ ಹೋಗಿದ್ದೆ, ಸಿರಿಧಾನ್ಯವನ್ನು ತೆಗೆದುಕೊಂಡು ಬರ್ಬೇಕಂತೇಳಿ. ಚೋಳ ಹಿರಿಯೂರು ಅನ್ನೋ ಒಂದು ಊರಿಗೆ ಸಿರಿಧಾನ್ಯವನ್ನು ತೆಗೆದುಕೊಂಡು ಮಿಲ್ ಮಾಡಿಸೋಣ ಅಂತೇಳಿ ಒಂದು ಮಿಲ್ಲಿಗೆ ಹೋಗಿದ್ದೆ. ಅಲ್ಲಿ ಅಂಜನಾ ಮೂರ್ತಿ ಅನ್ನುವಂತಹ ಒಂದು ವ್ಯಕ್ತಿಯ ಪರಿಚಯ ಆಯಿತು. ಆ ವ್ಯಕ್ತಿ ನನ್ನ ನಂಬರನ್ನ ತೆಗೆದುಕೊಂಡ್ರು, ಮತ್ತು ನನ್ನ ಬಗ್ಗೆ ಪೇಪರಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ಸನ್ನು ಕೂಡ ಅವ್ರಿಗೆ ತೋರಿಸಿದೆ. ನಾನು ಆಟೋ ಚಾಲಕನಿಂದ ಆಗಿ ಕೆಲಸ ಮಾಡುವಾಗ ನನ್ನ ಬಗ್ಗೆ ಒಂದು 2-3 ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬಂದಿತ್ತು, ಬೆಸ್ಟ್ ಆಟೋ ಡ್ರೈವರ್ ಇನ್ ಬೆಂಗಳೂರು ಅಂತೇಳಿ. ಅದರಲ್ಲಿ ಒಂದು ಆರ್ಟಿಕಲನ್ನು ತೋರಿಸಿದೆ. ಆಸ್ಟ್ರೇಲಿಯಾ ತಲುಪಿದ ಬೆಂಗಳೂರು ಆಟೋ ಚಾಲಕನ ಪ್ರಾಮಾಣಿಕತೆ ಅಂತೇಳಿ ಒಂದು ಆರ್ಟಿಕಲ್ ಇದೆ ನನ್ನ ಬಗ್ಗೆ. 2015ರಲ್ಲಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನು ಅವ್ರಿಗೆ ತೋರಿಸಿದೆ. ಅವ್ರು ಹೇಳಿದ್ರು, ಇದನ್ನು ನಾನು ಮೊದಲೇ ಪೇಪರ್ನಲ್ಲಿ ಓದಿದ್ದೆ ಅಂತ ಹೇಳಿದ್ರು. ನಂತರ ನನಗೆ ಅವರು ಒಂದು 1/2 ಲೀಟ್ರ್ ಕೊಬ್ಬರಿ ಎಣ್ಣೆಯನ್ನು ಕೊಟ್ಟರು ನನಗೆ. ನಾನು ಕಲೆಕ್ಟ್ ಮಾಡಿಕೊಂಡು ಅವ್ರ ನಂಬರ್ ಕೂಡ ತಗೊಂಡು ಅವ್ರಿಗೆ ಹೇಳಿದ್ದೆ, ನೀವು ಇಲ್ಲಿ ತಯಾರು ಮಾಡಿ ನಾನು ಬೆಂಗಳೂರಿನಲ್ಲಿ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವರು ಕೊಟ್ಟಂತಹ ಕೊಬ್ಬರಿ ಎಣ್ಣೆ ಏನಿದೆ ಅದು ನನಗೆ ಇವತ್ತು ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಅದು ಸ್ಫೂರ್ತಿ ಆಯಿತು. 1/2 ಲೀಟರ್ ಕೊಕೊನಟ್ ಆಯಿಲ್ ಬಿಕಮ್ SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ. ಸೊ ಅಂಜನಾ ಮೂರ್ತಿ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಹಲವಾರು ಜನ ನನ್ನ ಜೀವನದಲ್ಲಿ ನನಗೆ ನನ್ನ ಆರೋಗ್ಯದ ಸಮಸ್ಯೆ ಆಗಿರುವಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣ ಸಹಾಯ ಆಗಿರ್ಬೋದು, ಅಥವಾ ಗುಡ್ ವಿಶಸ್ ಕಳಿಸಿರೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಜನ ನನಗೆ ಒಳ್ಳೆತನ ಬಯಸಿದ್ದಾರೆ. ಅವರೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.